ನಮಸ್ಕಾರ. ಇವತ್ತು ಏನಪ್ಪ ಮಾತಾಡೋಣ ಅಂತ ಬಂದೆ ಅಂದರೆ, ಈ ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆರೆಗಳ ಬಗ್ಗೆ ದೊಡ್ಡ ಇತಿಹಾಸನೇ ಇದೆ. ಇಲ್ಲಿ ಎಷ್ಟೊಂದು ಕೆರೆಗಳನ್ನ ಮುಚ್ಚೋಯ್ತು, ಅಭಿವೃದ್ಧಿ ಕಾರ್ಯಗಳು ಅದು ಇದು ಅಂತ ಕೆರೆಗಳು ಹೋಯ್ತು, ಏನೇನೋ ಆಯಿತು. ವಿಶೇಷವಾಗಿ ಇವತ್ತೇನು ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ, ವಿಶೇಷವಾಗಿ ಈ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲರೂ ಕೇಳಿರ್ತೀರ. ಎಲೆಕ್ಟ್ರಾನಿಕ್ ಸಿಟಿ ಫಸ್ಟ್ ಫೇಸು, ವೀರಸಂದ್ರ, ಶಾಂತಿಪುರ, ಹೆಬ್ಬಗೋಡಿ, ಇನ್ನು ಸುತ್ತಮುತ್ತ ಹಳ್ಳೂರು, HSR ಲೇಔಟು, ಅಲ್ಲಿಂದ ನಿಮಗೆ ಅಪ್ ಟು ಹತ್ತಿಬೆಲೆವರೆಗೂ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳು, ದೊಡ್ಡ ದೊಡ್ಡ ಕಂಪ್ನಿಗಳು, ಇಂಟರ್ನ್ಯಾಷನಲಲ್ಲಿ ನೇಮ್ ಮಾಡಿರ್ತಕ್ಕಂಥ ಕಂಪ್ನಿಗಳು, ತುಂಬ ಅವಶ್ಯಕತೆ ಇರ್ತಕ್ಕಂಥ ಕಂಪ್ನಿಗಳು ತುಂಬ ಇದಾವಲ್ಲಿ. ಮತ್ತು ಅಷ್ಟೇ ಜನ ಅಲ್ಲಿ ವರ್ಕ್ ಮಾಡ್ತಾರೆ. IT, BT ಅಂತೆಲ್ಲ ಏನಂತೀವಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅವರು, ಇವರೆಲ್ಲ ತುಂಬ ಜನ ಅಲ್ಲಿ ವರ್ಕ್ ಮಾಡ್ತಾರೆ. ನಾನು ನಿನ್ನೆ ಏನೋ ಒಂದು ಮುಖ್ಯವಾದ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಶಾಂತಿಪುರ ಕಡೆ ಹೋಗಿದ್ದೆ. ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸ್. ಸರಿ, ಅಲ್ಲಿ ಮುಗಿಸ್ಕೊಂಡು ಯೂಶ್ವಲಿ ನಾನು ಬೈಕಲ್ಲೇ ಓಡಾಡೋದು. ಬೈಕಲ್ಲಿ ಓಡಾಡಬೇಕಾದ್ರೆ ವಾಪಸ್ ಬರ್ತಾಯಿದ್ದೆ. ಹೋಗ್ತಾ ಇದ್ನಲ್ಲ, ಬರ್ತಾಯಿದ್ದೆ ಬಿಡಿ, ಹೋದೆ ಆ ಏರಿಯಾಗೆ. ನಿಮ್ಗೆ ಹೆಂಗಾಗೋಯ್ತು ಅಂದರೆ, ಈ ಕಡೆ ಸುತ್ತಮುತ್ತ ವಿಜಯನಗರ, ಈ ಕಡೆ ಎಲ್ಲ ಜಯನಗರದಲ್ಲಿ ಬದುಕಿರೋರು ಚೆನ್ನಾಗಿ ಗೊತ್ತಾಗತ್ತೆ. ಇಮ್ಮಿಡಿಯೇಟಾಗಿ ಈ ಮಳೆಗಾಲದಲ್ಲಿ ಮಾರ್ಕೆಟ್ಗೆ ಹೋಗ್ಬಿಡ್ತೀವಿ. ಎಲ್ಲ ಅಲ್ಲಿ ಸೊಪ್ಪು ಗಿಪ್ಪು ಎಲ್ಲ ಹೋಗಿ ಕಜಿಪಿಚಿ ಆಗಿ ಒಂದು ವಾಸನೆ ಬರ್ತಾ ಇರತ್ತೆ. ಅದು ಅಲ್ಲಿ ನೀವು ಸುಮ್ಮನೆ ಹೋದ್ರೇ ಬರುತ್ತೆ. ಕೆಂಗೇರಿ ಮೋರಿ ಅಲ್ಲಿ ಫೈನಲ್ಲಲ್ಲಿ ಹರಿತಾ ಇರುತ್ತಲ್ವಾ, ಅಲ್ಲೊಂದು ವಾಸನೆ ಬರ್ತಾ ಇರತ್ತೆ ಅಂದರೆ ಅಲ್ಲಿ ಹೋದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಒಳ್ಳೆ ಗಾಳಿಯಿಂದ ಕೆಟ್ಟ ಗಾಳಿಗೆ ಹೋದಾಗ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ಸೇಮ್ ಅದೇ ಅನುಭವ ನನಗೂ ಆಗಿದ್ದು. ನಾನು ಅಲ್ಲಿ ಹೋಗ್ದೆ, ಏನಿದೆ ಬರೀ ವಾಸನೆ, ಯಾರಿಗೂ ಹೇಳೋಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡು 10 ನಿಮಿಷ ನಾನು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು. ಯಾರನ್ನೋ ವೆಯ್ಟ್ ಮಾಡ್ತಾ ಇದ್ದೆ, ಏನೋ ಮೀಟ್ ಮಾಡಬೇಕಾಗಿತ್ತು, ಹೋದೆ. ಅವ್ರೊಂದು ಸ್ವಲ್ಪ ಬರೋದು ಒಂಚೂರು ಲೇಟ್ ಆಯಿತು. ಅಷ್ಟರಲ್ಲಿ ವಾಸನೆ ತಡೆಯೋಕ್ಕಾಗಲಿಲ್ಲ. ಸೊಳ್ಳೆಗಳಂತೂ ಅಟ್ಯಾಕ್ ಮಾಡಿಬಿಡುತ್ತೆ ನಿಮಗೆ. ಇಲ್ಲಿ ಮನೆಯಲ್ಲಿ ಸೊಳ್ಳೆ ಬರುತ್ತೆ, ಅಲ್ಲಿ ರೋಡಲ್ಲೇ ನಿಮ್ಗೆ ಸೊಳ್ಳೆ ಕಚ್ಚಾಕ್ಬಿಡುತ್ತೆ. ಆಮೇಲೆ ಆ ಏರಿಯಾನೇ ನಿಮಗೆ ಒಂದು ಯಾವುದೋ ಒಂದು ಮೋರಿ ಪಕ್ಕನೋ ತುಂಬ ವಾಸನೆ ಇರೋ ಪ್ಲೇಸಲ್ಲಿ ಕಟ್ಟಿರೋ ಥರ ಇದೆ. ಎಂಪ್ಲಾಯೀಸ್ಗಳ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರಲ್ಲಿ, ಅಲ್ಲಿ ಕೆರೆಗಳಲ್ಲಿ ಬಿಡಿ, ಕೆರೆಗಳಂತೂ ಅಧ್ವಾನ ನಾಶ ಆಗ್ಬಿಟ್ಟಿದೆ. ಅದ್ರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು. ಏನಂತ ಅಪಾರ್ಟ್ಮೆಂಟ್ಗಳು ಹೆಸರುಗಳು, ಯಾವುದೋ ಕೆರೆ ನೋಡ್ತಾ ಇದ್ದೀವಿ ಲೇಕ್ ವ್ಯೂ ಅಂತನೋ, ಇಲ್ಲ ನಿಮ್ಗೆ ಸುಂದರವಾದ ಪ್ಲೇಸಲ್ಲಿ ಕರ್ಕೊಬಂದ್ಬಿಟ್ಟು ಇಟ್ಬಿಟ್ಟಿದ್ದೀವಿ ಅಂತನೋ, ಈ ಥರ ಒಂದು ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನ ಕೊಟ್ಬಿಟ್ಟು, ಈಗ IT ಇರೋರಿಗೆಲ್ಲ ಹೆಂಗಿರ್ತಾರೆ ಅಂದ್ರೆ, ಮನೆಯಿಂದ ಈಚೆ ಬರಲ್ಲ, ಅವ್ರಿಗೆ ವಾತಾವರಣ ಏನು ಬೇಕಾಗಿಲ್ಲ. ಅಲ್ಲೇ ಯಾವುದೋ ಅಪಾರ್ಟ್ಮೆಂಟ್ ಒಳಗಡೆನೆ ಒಂದು ಏನೋ ಮಾಡಿರ್ತಾರೆ, ಅಲ್ಲಿ AC ಹಾಕೊಂಡ್ಬಿಟ್ಟಿರ್ತಾರೆ. ಅದೇನು ಗೊತ್ತಾಗುತ್ತೋ ಅವ್ರಿಗೆ, ಗೊತ್ತಾಗಲ್ಲ. ಅವ್ರೇನು ಕೇಳಬೇಕು ಅಂತ ಅವರು ಇರಲಿ, ಇದೇ ಪರವಾಗಿಲ್ಲ ಅನ್ಸ್ಬಿಟ್ಟಿತ್ತು. ಈಗ ಎಲ್ಲಿಂದನೋ ಬಂದಿರೋರ್ಗೆ ಇದೇ ಪರವಾಗಿಲ್ಲ ಅನ್ಸ್ಬಿಟ್ಟಿರ್ಬೋದು ಅಲ್ವಾ. ನಮಗಂತೂ ಗೊತ್ತಿಲ್ಲ. ನನಗನ್ಸಿದ್ದು, ನಾನೊಬ್ಬ ಬೆಂಗಳೂರವನಾಗಿ, ಕರ್ನಾಟಕದವನಾಗಿ ನನಗನ್ಸಿದ್ದೇನು ವೈಯಕ್ತಿಕವಾಗಿ ಅಂತಂದರೆ, ನೀವು ಆ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸು, ಫಸ್ಟ್ ಫೇಸು, ನಾನು ಇವಾಗ ಏನೇನೆಲ್ಲ ಹೇಳಿದ್ನಲ್ಲ ಹೆಸರುಗಳು, ಈ ಅವೆಲ್ಲ ಏರಿಯಾಗಳು, ಅವೆಲ್ಲ ಪ್ರದೇಶಗಳಲ್ಲಿರೋ ಕೆರೆಗಳಂತೂ, ಆ ಕೆರೆಗಳ ಪಕ್ಕದಲ್ಲಿ ನೀವು ಸುಮ್ಮನೆ ಗಾಡೀಲಿ ಹೋಗ್ತಾ ಇದ್ರೆ, ಕಾರಲ್ಲಿ ಹೋಗಿ ಮಿರರ್ನ ಫುಲ್ಲು ಕನ್ನಡಿ ಎಲ್ಲ ಹಾಕೊಂಡು ಹೋದವ್ರಿಗೆ ಗೊತ್ತಾಗಲ್ಲ. ಸುಮ್ಮನೆ ಬೈಕಲ್ಲಿ ಹೋಗ್ತಾ ಇದ್ದವ್ರಿಗೆ ಎಷ್ಟು ಆರಾಮಾಗಿ ಗೊತ್ತಾಗತ್ತೆ ಅಂದರೆ, ಅಲ್ಲಿ ಬದುಕಿರ್ತಕ್ಕಂಥ ಜನಗಳ ಪರಿಸ್ಥಿತಿ ಏನು, ಅಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಿರ್ಬೋದು. ಈ ವಾಸನೆ ಮಧ್ಯೆ ಅಲ್ಲಿ ಆ ಥರ ಇದ್ದರೆ ಹೆಂಗ್ರಿ ಬದುಕ್ತಾರೆ. ಅದಿರೋ ಜನಗಳು ಏನಾಗಿರ್ಬೋದು, ಅದು ರೂಢಿ ಆಗ್ಬಿಡೈತೆ ಅವ್ರಿಗೆ, ಗೊತ್ತಾಗಿಲ್ಲ ಪಾಪ ಒರಿಜಿನಲ್ ಗಾಳಿ ಏನು ಅನ್ನೋದನ್ನ ಅವ್ರು. ಅದಕ್ಕೆ ಮಾತಿಗೆ ಮುಂಚೆ ಈಗ ಎಲ್ಲೋ ಒಂದು ಕಡೆ ಟೂರ್ ಹೋಗೋದಾಗಲಿ, ಎಲ್ಲೋ ಒಂದು ಕಡೆ ಹೋದಾಗ ಅಲ್ಲಿ ಫ್ರೆಶ್ ಗಾಳಿ ಸೇವಿಸ್ಬೇಕು ಅಂತ ಅಂದ್ಬಿಟ್ಟು ಈ ಎಂಪ್ಲಾಯೀಸ್ ಎಲ್ಲ ಹೋಗ್ತಾರೆ. ಯಾಕೆ ಗೊತ್ತಾಯ್ತು ಕಾರಣ ಏನು ಗೊತ್ತಾ, ಅವ್ರ ಪಾಪ ಗೊತ್ತಾಗ್ಬಿಟ್ಟಿರುತ್ತೆ, ನಾವಿರೋ ಏರಿಯಾದಲ್ಲಿ ಸರಿಯಾಗಿರೋ ಆಕ್ಸಿಜನ್ ಸಿಗ್ತಾ ಇಲ್ಲ. ಅದಕ್ಕೆ ಅದು ಸ್ಟ್ರೆಸ್ಸು ಆಗ್ಬಿಟ್ಟಿರ್ತಾರೆ ಪಾಪ, ಅವರು ಮೆಂಟಲಿ ಟಾರ್ಚರ್ ಆಗ್ಬಿಟ್ಟಿರ್ತದೆ. ಅದು ಬಿಡಿ, ಅದು ಕೆಲಸ ಒಪ್ಕೊಂಡು ಹೋದ್ಮೇಲೆ ಅದೇನೋ ಮಾಡ್ಕೊಳ್ಳಿ. ಬಟ್ ಅವ್ರಿಗೆ ಅನ್ಸ್ಬಿಟ್ಟಿರುತ್ತಲ್ವಾ, ಅದಕ್ಕೆ ಅವ್ರು ಅರ್ಥ ಹೋದಾಗ ಫೀಲ್ ಆಗೋದು. ನನಗಂತ ಅನ್ನಿಸ್ತು, ವೈಯಕ್ತಿಕವಾಗಿ ಅನ್ನಿಸ್ತು, ಏನು ಈ ಥರ ಆಗ್ಬಿಟ್ರೆ ಅಲ್ಲೆಲ್ಲ ಯಾರು ಏನು ಕ್ರಮಗಳನ್ನೇ ಕೈಗೊಂಡಿಲ್ವಾ, ಅಥವಾ ಏನು ಮಾಡ್ತಾ ಇದೆ, ಅಥವಾ ಏನು ಜನ ಅದಕ್ಕೆ ರೂಢಿ ಆಗೋಗ್ಬಿಟ್ರೆ. ಜನಗಳು ನೀವು ಕೇಳಬೇಕಲ್ವಾ, ನೀವು ಜನಗಳು ಏನು ಕೇಳಲೇ ಇಲ್ಲ ಅಂತ ಅದು ಹಂಗೆ ನಡೀತಾ ಇರುತ್ತೆ. ಇಂಪ್ರೂವ್ಮೆಂಟ್ ಆಯಿತು, ಹೌದು, ಏರಿಯಾ ಇಂಪ್ರೂವ್ಮೆಂಟ್ ಆಯಿತು, ಖುಷಿ ಆಯಿತು, ಜಮೀನುಗಳಿಗೆ ಬೆಲೆ ಬಂತು, ಅದರಿಂದ ನೀವೇನೋ ಆರ್ಥಿಕವಾಗಿ ಸರೋದ್ರಿ, ದುಡ್ಡಿತ್ತು, ಎಲ್ಲ ಸರಿ. ಆರೋಗ್ಯ ಏನು ಮಾಡ್ತೀರಾ? ಆರ್ಥಿಕವಾಗಿ ಸರೋಗೋದು ಆರೋಗ್ಯಕ್ಕೆ ಖರ್ಚು ಮಾಡೋಕ್ಕಲ್ಲ. ನಿನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ, ನೀನು ಆ ಕೋಟ್ಯಾಂತರ ರೂಪಾಯಿನಲ್ಲಿ ಒಂದು ಅರ್ಧ ಕೋಟಿ ತಗೊಂಡೋಗಿ ಆಸ್ಪತ್ರೆಗೆ ಸುರಿಯೋಕ್ಕಲ್ಲ ನೀವು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು.
ಆರಾಮಾಗಿ ಜೀವನ ಮಾಡೋದಕ್ಕೆ ಮುಂದಿನ ನಿಮ್ಮ ತಲೆಮಾರುಗಳಿಗೆ ಏನೋ ಒಂದು ತೆಗೆದಿಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡಿರ್ತೀರ. ನೀವು ಅದನ್ನು ವಯಸ್ಸಾಗಿದ್ದಂಗೆ ನೋಡಿ, ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ದೊಡ್ಡ ಒಂದು 7,000 8,000 ರೂಪಾಯಿ ಬೆಡ್ಡಲ್ಲಿ ಹೋಗಿ ಮಲ್ಕೊಂಬಿಟ್ರೆ ಒಂದು ದೊಡ್ಡ ಶ್ರೀಮಂತ ಅನ್ಸ್ಕೊಂಡ್ರೆ ಏನೂ ಸಿಗಲ್ಲ ರೀ. ಏನಕ್ಕೆ ಬೇಕು ಹೇಳಿ ಅಲ್ವಾ? ನನಗಂತೂ ಒಂದಂತೂ ಅನ್ನಿಸ್ತು, ಆ ಕಡೆ ಏರಿಯಾದ ಕೆರೆಗಳು ಮತ್ತು ಅಲ್ಲಿರೋ ಏರಿಯಾದಲ್ಲಿ ಬರೋ ವಾಸನೆ ನೋಡೋಕ್ಕೆ ಸಕಲ ಕಾಣುತ್ತೆ. ನೀವು ಹೋಗಿ ಹಂಗೆ ಒಂದು ಫ್ರೇಮ್ ಇಟ್ಬಿಟ್ರೆ ಓ ಏನ್ರಿ ಇದು ಎಲೆಕ್ಟ್ರಾನಿಕ್ ಸಿಟಿ ಸೂಪರ್ ಫ್ರೇಮಲ್ಲಿದೆ ಅಂತ ಅನ್ಸುತ್ತೆ. ಅದು ಬೆಳಿಗ್ಗೆ ಹೊತ್ತು ಅಷ್ಟೇ. ಆ ರಾತ್ರಿ ಹೊತ್ತು ನಿಮಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಎಲ್ಲರಿಗೂ ಗೊತ್ತು, ರಾತ್ರಿ ಹೊತ್ತು ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಯಾಕೆ ಹೇಳಿ? ಫೋಟೋಸಿಂಥಸಿಸ್ ಕಡಿಮೆ ಇರುತ್ತೆ. ಆ ಟೈಮಲ್ಲಿ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಜಾಸ್ತಿ ಇರುತ್ತೆ. ಆಮೇಲಿಂದ ಇಲ್ಲಿ ಏನು ಈ ಅಧ್ವಾನ ಆಗಿರೋ ಕೆರೆಗಳಿಂದ ಬರ್ತಾ ಇರುತ್ತಲ್ಲ, ಕೆಮಿಕಲ್ ಮಿಶ್ರಿತ ಒಂದು ಕೊಳಚೆ ನೀರು, ಅದು ಇದು ವಾಸನೆಗಳು ಬರ್ತಾ ಇರುತ್ತಲ್ಲ, ಓ ಬಾಬಾ ಬಾಬಾ ಬಾಬಾ. ನೆನ್ನೆ ಅಂತೂ ನನಗೆ ತಲೆ ಕೆಟ್ಟೋಯ್ತು. ನನಗೆ ನೆನ್ನೆ ಅಲ್ಲಿಂದ ಟ್ರಾವೆಲ್ ಮಾಡಿ ನನ್ನ ಮನೆಗೆ ಬಂದು ಮಲಗಾದ್ಮೇಲೆ ನನಗೆ ಒಂದೇ ಇದ್ದಿದ್ದು, ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಇದೊಂದು ವಿಷಯ ತಿಳಿಸ್ಬೇಕು. ಈ ಥರ ಆದರೆ ಆಗಲ್ಲ. ನೀವು ಎಚ್ಚೆತ್ಕೋಬೇಕು, ಜನ ಎಚ್ಚೆತ್ಕೋಬೇಕು, ಅಲ್ಲಿರೋ ಎಂಪ್ಲಾಯೀಸ್ಗಳು ಕೇಳಬೇಕು. ಬರೀ ನಾನು ಹೇಳ್ತಾ ಇರೋದು, ನೀವು ಬರೀ ಅಭಿವೃದ್ಧಿ ಅನ್ನೋದು ಅಥವಾ ದುಡ್ಡು ಅನ್ನೋದ್ರ ಮೇಲೆ ಹೋಗ್ಬೇಡಿ. ಆರ್ಥಿಕವಾಗಿ ಚೆನ್ನಾಗಿರ್ಬೇಕು, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಆರೋಗ್ಯ ತುಂಬ ಮುಖ್ಯ. ನಿಮ್ಮ ಹತ್ರ 50,000 ಕೋಟಿ ಇದೆ ರೀ, ನೀವೇ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ನಿಮ್ಮ ಹತ್ರ 5 ಕೋಟಿ ಇದೆ, ನೀವೇ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಎಲ್ಲ ಕಡೆನೂ ನಾನು ಇದನ್ನೇ ಹೇಳೋದು. ನೋಡಿ, ಏನೋ ಒಂದು ಫಾರಿನ್ ಅಂತಂದರೆ ಒಂದು ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ನೀವು ನೋಡ್ತಾ ಇರ್ತೀರಾ, ಅಲ್ಲಿ ಏನೋ ಗಾರ್ಡನ್ಸ್ ಇರುತ್ತೆ, ಅದೊಂದಷ್ಟು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮಧ್ಯೆ ಇರುತ್ತೆ. ನಿಮಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಸ್ವತಂತ್ರ ಪೂರ್ವದಲ್ಲಿ ಈಗ ಅಲ್ಲಿ ಹೈಕೋರ್ಟ್ ಇದೆ, ನೋಡಿದ್ದೀರಲ್ವ? ಹೈಕೋರ್ಟ್ ಪಕ್ಕ ಎಷ್ಟು ದೊಡ್ಡ ಕಬ್ಬನ್ ಪಾರ್ಕ್ ಕಟ್ಟಿದ್ರು. ಯಾಕೆ ಕಟ್ಟಿದ್ರು ಹೇಳಿ ಅವರು? ಅಲ್ಲಿ ಆಕ್ಸಿಜನ್ ಲೆವೆಲ್ ಚೆನ್ನಾಗಿರ್ಬೇಕು ಅಂತ. ಅವತ್ತಿನ ಕಾಲದಲ್ಲಿ ಇಷ್ಟೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇಲ್ದಲೇ ಇದ್ರೂ, ಇಷ್ಟೊಂದು ಕಾರ್ಖಾನೆಗಳು ಗಬ್ಬೆದ್ದೋಗಿರೋ ವಾತಾವರಣ ಇಲ್ದಲೇ ಇದ್ರೂ ಅದೊಂದು ಇನ್ಫ್ರಾಸ್ಟ್ರಕ್ಚರ್. ನೀವೊಂದು ಕಟ್ಟಡ ಕಟ್ಟಿದಾಗ ಸುತ್ತಮುತ್ತ ಜಾಗ ಬಿಡೋದೇನಕ್ಕೆ ಅಂದರೆ ಇದಕ್ಕೇನೆ. ಇವತ್ತೆಲ್ಲಾಗಿದೆ ಬೆಂಗಳೂರಲ್ಲಿ ಸುತ್ತಮುತ್ತ ಜಾಗ ಬಿಡೋಷ್ಟು ಜಾಗನೇ ಇಲ್ಲ. ಆಯಿತು, ಅಲ್ಲೇನೋ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ ಅಲ್ವಾ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಆ ಟೈಮಲ್ಲಿ ಆಯಿತು. 2004 ಆ ಟೈಮಲ್ಲೆಲ್ಲ ಆಗಿದೆ. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾನೂ ಆಗಿದೆ, ಇಂಡಸ್ಟ್ರಿಗಳಾಗಿದೆ. ಅದರಿಂದ ಸರ್ಕಾರಕ್ಕೆ ತುಂಬ ದುಡ್ಡು ಬಂದಿದೆ, ಕೇಂದ್ರ ಸರ್ಕಾರಕ್ಕೆ ದುಡ್ಡು ಹೋಗಿದೆ. ಎಷ್ಟೋ ಜನಕ್ಕೆ ಬೆಂಗಳೂರಲ್ಲಿ ಜೀವನ ಕಲ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ನಾನು ಅದನ್ನೆಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಲ್ಲಿರೋ ವಾತಾವರಣ ಯಾವ ಲೆವೆಲಲ್ಲಿದೆ ಅಂತ ನೀವು ಗಮನಿಸ್ದಲೇ ಅಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಥವಾ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೆ ಸರ್ಕಾರದವ್ರಿಗಿನ್ನ ಕೇಳಬೇಕಾ ಅಥವಾ ನೀವು ಜನಗಳನ್ನೇ ಕೇಳಬೇಕು? ಮ್ಯಾಕ್ಸಿಮಮ್ ನಾನು ಯಾವುದೇ ರೀತಿ ಸರ್ಕಾರಗಳಿಗಾಗಲಿ ಯಾವುದೇ ಸರ್ಕಾರಗಳಿಗೂ ನಾನು ಕೇಳಲ್ಲ. ಯಾಕೆ ಕೇಳಲ್ಲ ಗೊತ್ತಾ? ಈ ಸರ್ಕಾರ ರಚನೆ ಆಗೋದಕ್ಕೆ ಕಾರಣ ಯಾರು ಅನ್ನೋದು ಎಲ್ಲ ಮರ್ತೋಗ್ಬಿಟ್ಟಿದ್ದೀರಾ. ಈ ಸರ್ಕಾರಗಳು ರಚನೆ ಆಗೋಕ್ಕೆ ಕಾರಣನೇ ನೀವು, ಅಂದರೆ ನಾವು ಜನಸಾಮಾನ್ಯರು. ಜನರ ಓಟಿಂದನೇ ಸರ್ಕಾರ ಬರೋದು ಅಲ್ವಾ? ನಿಮ್ಗೆ ಯಾರು ಬೇಕು ಅನ್ನೋದನ್ನ ಆಯ್ಕೆ ಮಾಡಿ ನಿಮ್ಗೇನು ಬೇಕು ಅನ್ನೋದನ್ನ ಕೆಲಸ ಮಾಡಿಸ್ಕೋಬೇಕು. ಯಾವುದೇ ರಾಜಕೀಯ ವ್ಯಕ್ತಿನ ಬ್ಲೇಮ್ ಮಾಡೋಕ್ಕಾಗಲಿ, ಯಾವುದೇ ಪಕ್ಷನ ಮಾತಾಡೋಕ್ಕಾಗಲಿ ಯಾವ ವಿಚಾರನೂ ಅಲ್ಲ. ನಾನು ಹೇಳ್ತಾ ಇರೋದು ಜನಸಾಮಾನ್ಯರ ಕೊರತೆ ಬಗ್ಗೆ. ಜನಸಾಮಾನ್ಯರ ಕೊರತೆ ಇದಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಅಲ್ಲಿರೋರಿಗೆ ಏನು ಅನ್ನಿಸ್ತಾ ಇದೆ ಅಂತಲೂ ನನಗೆ ಗೊತ್ತಿಲ್ಲ. ನನಗನ್ಸಿದ ಅನುಭವ ಬಂದ್ಬಿಟ್ಟು ಇದೇನೆ. ಅಲ್ಲಿ ಹೋಗ್ತಿದ್ದಂಗೆ ಗೊತ್ತಾಗ್ಬಿಡತ್ತೆ ಗಬ್ಬೆದೋಗೈತೆ ಏರಿಯಾ ಅಂತ. ಬೇಕಾದ್ರೆ ನೀವು ಯಾರನ್ನ ಇವಾಗ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ ಸಂಜೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಟೆಸ್ಟ್ ಮಾಡಿ ನೋಡಿ. ಹೋಗಿ ಅಲ್ಲಿ ಒಂದು 10 ನಿಮಿಷ ನಿಂತ್ಕೊಳ್ಳಿ, ನಿಮಗೆ ವಾಸನೆ ಗೊತ್ತಾಗ್ಬಿಡತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗಲ್ಲ. ಯಾಕೆ ಹೇಳಿ? ನೀವು ಅಲ್ಲೇ ರೂಢಿ ಹಾಕ್ಬಿಟ್ಟಿರ್ತೀರ. ಅದೇ ಥರ ಇವತ್ತು ಅಲ್ಲಿ ಜನರ ಪರಿಸ್ಥಿತಿಗಳಿರೋದು. ಇದರಿಂದ ಅವ್ರಿಗೆ ಯಾವ್ಯಾವ ಕಾಯಿಲೆ ಬರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನೇನು ಕಾಯಿಲೆ ಬರ್ತಿದೆಯೋ, ಎಷ್ಟೆಷ್ಟು ಜನ ಡಾಕ್ಟ್ರುಗಳಿಗೆ ದುಡ್ಡು ಇಡ್ತಾ ಇದ್ದಾರೋ, ವೈದ್ಯಕೀಯ ಚಿಕಿತ್ಸೆಗಳಿಗೆ ದುಡ್ಡು ಇಡ್ತಾ ಇದ್ದಾರೋ, ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅಲ್ಲೆಲ್ಲ ಒಂದು ಕೆರೆಗಳ ಸಮೂಹನೇ ಇತ್ತು ನೋಡಿ. ಸುಮ್ಮನೆ ಒಂದು ನಾನು ಲೆಕ್ಕ ಹಾಕ್ಕೊಂಡೆ, ಶಾಂತಿಪುರ ಕೆರೆ, ಹೆಬ್ಗೋಡಿ ಕೆರೆ, ವೀರಸಂದ್ರ ಕೆರೆ, ಚಿಕ್ಕತಗೂರು ಲೇಕು, ಬಸವನಪುರ ಲೇಕು, ಬೇಗೂರು ಕೆರೆ, ಆಮೇಲಿಂದ ಚಿಕ್ಕಬೇಗೂರು ಕೆರೆ, ಗಾರೆಬಾವಿ ಪಾಳ್ಯ ಕೆರೆ, ಕೈಗೊಂಡ್ರಳ್ಳಿ ಕೆರೆ, ಕಸವನಹಳ್ಳಿ ಕೆರೆ ಅಂತೂ ಅಧ್ವಾನ ರೀ. ಕಸವನಹಳ್ಳಿ ಕೆರೆ ಹತ್ರ ಬಂದೆ, ವಾಸನೆ ತಡ್ಕೊಳಕ್ಕಾಗಲಿಲ್ಲ. ನಾನು ಎಷ್ಟು ಬೇಗ ಏರಿಯಾ ಬಿಟ್ಟು ಹೊಟ್ಟೋಯ್ತೀನೋ. ಆ HSR ಲೇಔಟೇ ಅಲ್ಲೆಲ್ಲ ಏನು ನನಗೆ ಅಲ್ಲಿರೋ ಜನಗಳ ಬಗ್ಗೆ ನಾನು ಕಾಳಜಿಯಿಂದ ಮಾತಾಡ್ತಾ ಇದ್ದೀನಿ ಅಷ್ಟೇ ಹೊರತು ಇನ್ನೇನಿಲ್ಲ. ಈ ವಿಡಿಯೋ ಮಾಡಿದ ಕಾರಣ ಇಷ್ಟೇ. ನೀವು ಕೆರೆಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದಲ್ಲ, ಕೆರೆಗಳಿಗೆ ಕಾರ್ಖಾನೆಯಿಂದ ಬರ್ತಕ್ಕಂಥ ನೀರುಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋದು ನೋಡ್ಕೊಬೇಕು. ಆಮೇಲೆ ಈ ತ್ಯಾಜ್ಯ ವಸ್ತುಗಳು ಏನು ಮೋರಿಯಿಂದ ಬರೋ ಒಂದು ನೀರುಗಳು ಇದೆಲ್ಲ ಬಂದು ಕೆರೆಗೆ ಹೋಗಿ, ನೀವು ಕೆರೆನಲ್ಲಿ ಏನು ಇಲ್ಲ, ಒಂದು ಕಾಲದಲ್ಲಿ ಇತ್ತು ಅವಾಗ ಯಾವುದೇ ಕೆಮಿಕಲ್ ಮಿಶ್ರಿತ ಏನಿರಲಿಲ್ಲ. ಅಲ್ಲಿ ಕೆರೆಗೆ ಯಾವುದೋ ಕಸಗಳು ಹೋಗ್ತಿತ್ತಂತೆ, ಅದೇನೋ ಮೀನ್ಗಿನ್ ತಿನ್ಕೋತಿತ್ತು, ಟೆನ್ಷನ್ ಇರ್ತಿಲ್ಲ, ಆರಾಮಾಗಿ ಮೀನುಗಳು ಬದುಕ್ಬಿಡ್ತಿದ್ವು.
ಇವತ್ತು ಆ ಥರ ಇಲ್ಲ. ಇವತ್ತು ಏನೇನೋ ಮಿಕ್ಸ್ ಆಗಿಬಿಟ್ಟಿದೆ, ಪ್ಲಾಸ್ಟಿಕ್ ಮಿಕ್ಸ್ ಆಗಿಬಿಟ್ಟಿದೆ, ಕಸ, ಪ್ಲಾಸ್ಟಿಕ್ಕು, ಕಬ್ಬಿಣದ ಚೂರುಗಳು, ಮಳೆಗಳು, ನೀವು ಏನೇನು ಬಿಸಾಕ್ತಿರೋ ಎಲ್ಲ ಪ್ರತಿಯೊಂದೂ ನಿಮ್ಮ ಕಸದಲ್ಲಿ ಸೇರ್ಕೊತಾ ಇದೆ, ಅದು ಅಲ್ಲಿ ಹೋಗ್ತಾ ಇದೆ. ಅದು ಕೊಳಿತಾ ಇದೆಯೋ ಕೊಳೆತು ಅದ್ವಾರ ಆಗ್ಬಿಟ್ಟು ನಿಮ್ಗೆ ಅಷ್ಟು, ನಾನು ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ ನನಗೆ ಅಷ್ಟು ಅನ್ನಿಸ್ಬಿಡ್ತು. ದಯಮಾಡಿ ನಾನು ಹೇಳ್ತಾ ಇರೋದು ಇಷ್ಟೇ, ಜನರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಪ್ರದೇಶಗಳಲ್ಲಿ ನೀವೇ ಹೋರಾಟ ಮಾಡಿ ನಿಮ್ಮ ಪ್ರದೇಶನ ನೀವು ಸರಿಪಡಿಸ್ಕೋಬೇಕು. ಆವಾಗ ನೀವು ಚೆನ್ನಾಗಿ ಬದುಕ್ಬೋದು. ನಿಮ್ಮೂರಲ್ವಾ ಅದು, ನೀವು ಬದುಕಿ ಬಾಳಿರೋ ಊರಲ್ವಾ, ನಿಮ್ಮ ಹಿರಿಯರಿಂದ ಬದುಕಿರೋ ಊರಲ್ವಾ, ಅದನ್ನು ಉಳಿಸ್ಕೋಬೇಕಲ್ವಾ. ಇಂಡಸ್ಟ್ರಿ ಆಗಲಿ, ಇಂಡಸ್ಟ್ರಿ ಆಗಬಾರ್ದು ಅಂತ ನಾನು ಹೇಳಲ್ಲ. ಅದನ್ನು ವೈಜ್ಞಾನಿಕವಾಗಿ ಕಾರಣಗಳು ಅಲ್ಲಿ ಏನೋ ತೊಂದರೆ ಆಗದೇ ಇರೋ ರೀತಿಗಳನ್ನ ನೋಡಿಕೊಂಡು ಮಾಡಬೇಕು. ಅಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳನ್ನ ನೋಡಿದೆ ನಾನು, ಎಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇದೆ. ಬಟ್ ಅಲ್ಲಿ ನಿಮ್ಗೆ ಅಪಾರ್ಟ್ಮೆಂಟ್ಸ್ ಇದ್ರೆ ಏನು ಬಂತು, ಮಠವಾಗಿರೋ ಗಾಳಿನೇ ಇಲ್ವಲ್ಲ. ನೀವೇನು ಬಾಗಿಲು ಹಾಕೊಂಡು ಎ ಸಿ ಹಾಕೊಂಡ್ಬಿಟ್ರೆ ಅದು ಗೊತ್ತೂ ಆಗಲ್ಲ, ಅದರಿಂದ ಏನು ಒಳ್ಳೇದಾಗಲ್ಲ ರೀ. ನಾನು ಅಂದ್ಕೊಂಡಿರೋದಿದೆ, ದಯಮಾಡಿ ಅಲ್ಲಿರೋ ಪ್ರದೇಶದ ಜನ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಏನು ಮಾಡ್ತೀರೋ ಮಾಡಿ. ನನಗನ್ಸಿದ್ದ ಅಭಿಪ್ರಾಯನ ನಾನು ಹೇಳಿದ್ದೀನಿ. ಅಲ್ಲಂತೂ ಕೆರೆಗಳಾಗಿ ಉಳಿದಿಲ್ಲ. ಅದೇನಾಗಿದೆ, ಮೋರಿಯಿಂದ ಬರೋ ನೀರನ್ನ ದೊಡ್ಡ ಹೊಂಡಗಳಾಗಿ ಪರಿವರ್ತನೆ ಆಗಿದೆ ಅಂತ ಅನ್ನಿಸ್ಬಿಡ್ತು ನಿನ್ನೆ. ನನಗೆ ಅನಿಸಿದ್ದು ನೋಡಿ, ನಾನು ಹೋಗಿ ಕಣ್ಣಾರೆ ನೋಡಿರೋದಲ್ಲ ಇದು, ನನ್ನ ಮೂವಿಗೆ ಬಡ್ದಂಥ ವಾಸನೆಗಳಿಂದ ತಿಳ್ಕೊಂಡಿದ್ದು. ನಾನೇನೋ ಎಲ್ಲೋ ಒಂದಷ್ಟು ಕಸದ ರಾಶಿ ಹಾಕ್ಬಿಟ್ಟಿದ್ದಾರೆ, ಅಲ್ಲೋಗ್ಬಿಟ್ಟು ನಿಂತ್ಕೊಂಡು ಬಂದಿದ್ದಲ್ಲ. ಸುಮ್ಮನೆ ಹೋಗ್ತಾ ಇರ್ಬೇಕಾದ್ರೆ ಏನಪ್ಪ ಈಗ ಗಬ್ಬಡಿತಾ ಇದ್ದೀವಿ ಬೇರೆ ಅಂತ ಹಿಂಗೆ ತಿರುಗಿ ನೋಡ್ರೆ ಕೆರೆ, ಈ ಕಡೆ ನೋಡ್ತೀನಿ ಕೆರೆ, ಅದ್ಯಾವುದೋ ಫ್ಲೈಓವರ್ ಮೇಲೆ ಇಳಿತಾ ಇದ್ದೀನಿ, ಅಲ್ಲಿ ಗಬ್ಬಡಿತಾ ಇದ್ದು ಏನಪ್ಪ ಅಂದ್ರೆ ಅಲ್ಲಿ ಕೆರೆ. ಏನು ಕೆರೆಗಳಿರೋದೇನಕ್ಕೆ, ಒಂದು ಕಾಲದಲ್ಲಿ ಕೆರೆಗಳು ಇದ್ದಿದ್ದೇನಕ್ಕೆ, ಇವಾಗ ಇರೋದೇನಕ್ಕೆ, ಇದೇ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಕೆರೆಗಳನ್ನ ಉಳಿಸ್ಕೊತೀರಾ ಅಥವಾ ಇದೇ ರೀತಿ ಹಾಳು ಮಾಡ್ಕೊಂಡು ಹಾಳಾಗಿ ಹೋಗ್ತೀವ ನೋಡ್ಕೊಬೇಕು. ಇದು ಜನಕ್ಕೆ ಬಿಟ್ಟಿದ್ದು, ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ನೋಡಿ, ಕೆರೆಗಳನ್ನ ಉಳಿಸಿ ಮತ್ತು ನಿಮ್ಮ ಪ್ರದೇಶಗಳನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ನೀವೇ 100 ಕಾಲ ಚೆನ್ನಾಗಿ ಮಾಡೋದು. ಅಭಿವೃದ್ಧಿನೂ ಬೇಕು, ಅಭಿವೃದ್ಧಿ ಜೊತೆಗೆ ನಾವು ಇರಬೇಕು. ಮನುಷ್ಯರು ಇದ್ರೇ ಅಲ್ವ, ಮನುಷ್ಯರಿಗೆ ತಾನೇ ಅಂತ ಅಷ್ಟೆಲ್ಲ ಕಂಪ್ನಿಗಳು ಕೆಲಸ ಮಾಡ್ತಾ ಇರೋದು. ಯಾರಿಗೋಸ್ಕರ? ಮನುಷ್ಯಗಳಿಗೆ ತಾನೇ. ಜನಗಳು ಏನೋ ಉಪಯೋಗಿಸ್ತಾರೆ, ಒಂದು ಮೊಬೈಲ್ ಉಪಯೋಗಿಸ್ತಾರೆ, ಇನ್ನೊಂದು ಉಪಯೋಗಿಸ್ತಾರೆ, ಟೆಕ್ನಾಲಜಿ ಉಪಯೋಗಿಸ್ತಾರೆ, ಸಾಫ್ಟ್ವೇರ್ಗಳು ಇದೆಲ್ಲ ಯಾರು ಉಪಯೋಗಿಸ್ತಾ ಇದ್ದಾರೆ? ಅನ್ಯಜೀವಿ ಗ್ರಹಗಳು ಏನು ಉಪಯೋಗಿಸ್ತಾ ಇಲ್ಲ, ನಮ್ಮ ಜನಗಳೇ ಉಪಯೋಗಿಸ್ತಾ ಇರೋದು. ಅವ್ರಿಗೋಸ್ಕರ ಅಂತಲೇ ಅಷ್ಟೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ಓಪನ್ ಮಾಡಿರೋದು. ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಕೆಮಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ವಾಹನಗಳ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಯಾರಿಗೋಸ್ಕರ ಮಾಡ್ತಿರೋ? ಜನಗಳಿಗೋಸ್ಕರ. ಜನಗಳೇ ನೀವು ಬದುಕಲಿಲ್ಲ ಅಂದರೆ ಇದೆಲ್ಲ ಮಾಡಿ ಏನು ಸಾಕ? ಒಂದು 50 ವರ್ಷಕ್ಕೆ ಸತ್ತೋಗ್ಬಿಡ್ತೀರಾ? ಸಾಕಾ? 50-55 ವರ್ಷಕ್ಕೆ ಗ್ರ್ಯಾಂಡಾಗಿ ಬದುಕ್ತೀಯಪ್ಪ, ಎಲ್ಲ ಮುಗೀತು, ಆ ಥರ ಫಿಕ್ಸ್ ಆಗ್ತಾ ಇದ್ದೀರಾ. ಈಗ 100 ವರ್ಷ ಆಯಸ್ಸನ್ನ ನೀವೇ ತಗೊಂಬಂದು 50ರಿಂದ 60 ವರ್ಷ ನಾನು ಬದುಕೋದು, 40 ವರ್ಷದಷ್ಟೊತ್ತಿಗೆ ಏನೋ ಸಂಪಾದನೆ ಮಾಡ್ಬಿಡೋಣ, ಆಮೇಲೆ ಒಂದು 20 ವರ್ಷ ಎಂಜಾಯ್ ಮಾಡಿ ಸತ್ತೋಗ್ಬಿಡೋಣ. ಬೇಡ, ಇದೆಲ್ಲ ಲೈಫು. ತುಂಬ ದೊಡ್ಡ ಲೈಫ್ ಇದೆ. 60 ವರ್ಷ ಅಲ್ಲ, 100 ವರ್ಷ ಬದುಕಬೇಕು. ಅಪ್ ಟು 60-65 ವರ್ಷದ ತನಕ ರಿಟೈರ್ಡ್ ಸರ್ಕಾರ ಘೋಷಣೆ ಮಾಡಿರೋ 60ನೇ ವರ್ಷದ ರಿಟೈರ್ಡ್ವರೆಗೂನಾದರೂ ನೀವು ಆರೋಗ್ಯವಾಗಿ ಬದುಕಿ ಆಮೇಲಿಂದ ನೀವು ಮನೆಯಲ್ಲಿ ವೃದ್ಧಾಪ್ಯ ಜೀವನ ಕಡೆ ಇರೋದು. ಆಯಿತಾ? ಇಷ್ಟು ಹೇಳಿದ್ದೀನಿ. ನೋಡಿ, ಕೆರೆಗಳನ್ನ ಉಳಿಸ್ಕೊಳ್ಳಿ. ಕೆರೆಗಳು ಉಳಿಸ್ಕೊಳ್ಳೋದ್ರಿಂದ ಜೀವನ ಉಳಿಯುತ್ತೆ, ಜೀವನ ಉಳಿಯೋದ್ರಿಂದ ಪರಿಸರ ಉಳಿಯುತ್ತೆ, ಪರಿಸರ ಉಳಿಯೋದ್ರಿಂದ ನೆಮ್ಮದಿಯಾಗಿ ಜೀವನ ಲೀಡ್ ಮಾಡ್ಬೋದು. ಇದು ನನ್ನ ಅಭಿಪ್ರಾಯ. ನಮಸ್ತೆ.